ಧರ್ಮಸ್ಥಳ ಇದಕ್ಕೆ ವಿದೇಶದಿಂದ ಫಂಡ್ ಮಾಡಿದ್ದಾರೆ ಅಂತ ಬಿಜೆಪಿ ಅವರು ಆರೋಪ ಮಾಡಿ ಎನ್ಐ ತನಿಖೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಕ್ರಿಶ್ಚಿಯನ್ ಮಿಷನರಿಗಳಿಂದ ಫಂಡ್ ಬರ್ತಾ ಇದೆ ಅಂತ ಸರ್. ನಿಮ್ಗೆ ಏನಾದ್ರು ಇದೆ ಮಾಹಿತಿ? ನೋಡಿ, ಬಿಜೆಪಿ ಅವರಿಗೆ ಇದೊಂದು ಅಸ್ತ್ರವಾಗಿ ಮಾಡ್ಕೊಂಡಿದ್ದಾರೆ. ಯಾವುದೋ ವ್ಯಕ್ತಿ ಯೂಟ್ಯೂಬರ್ ಇನ್ನೊಬ್ಬ ಯಾರೋ ಹೋಗಿ ಆ ಧರ್ಮಸ್ಥಳದಲ್ಲಿ ಹೋಗಿ ಪ್ರಚಾರ ಮಾಡಿದ್ದನ್ನ ಅಥವಾ ಅವನೇನೋ ಒಂದು ಮಾಡಿದ್ದನ್ನ ಅದು ಮುಂದೆ ತನಿಖೆಯಲ್ಲಿ ಗೊತ್ತಾಗಬೇಕು ಅಲ್ವಾ? ಸುಮ್ಮನೆ ಇವರು ಬಾಯಿ ಬಂದಂಗೆ ನಾವು ಯಾರೋ ಸಂಸದರು ಇದ್ದಾರೆ, ತಮಿಳುನಾಡು ಸಂಸದರು ಇದ್ದಾರೆ, ಇದಕ್ಕೆ ಇವರಿದ್ದಾರೆ ಅಂತ ಹೇಳಿ ಎಲ್ಲ ಹೇಳಿದ್ರು. ರಾಜಕೀಯ ಬೆರೆಸೋದು ಇದೆಯಲ್ಲ, ಇದು ಕೆಟ್ಟ ನೀತಿ ಇದೆ ಅಲ್ಲ. ನಿಜವಾಗಲೂ ಇವೆಲ್ಲ ಅಲ್ಲ. ಯಾಕಂದ್ರೆ ಧರ್ಮಸ್ಥಳದಲ್ಲೇ ಇದು 13 ವರ್ಷದಿಂದ ನಡೀತಿರುವಂತ ಒಂದು ಸೌಜನ್ಯ ಕೇಸಿಂದ ಶುರುವಾಗಿರೋದು. ಅಲ್ಲಿ ಮಾಡಿದ್ದಾರೆ, ಕೆಲವು ದುಷ್ಟಶಕ್ತಿಗಳು ಮಾಡಿದ್ದಾರೆ. ನಿನ್ನೇನು ಹೇಳಿದ್ದೇನೆ ನಾನು, ಕೆಲವರು ಇರ್ಬೋದು, ಪಾತ್ರ ಇದೆ. ಅದು ಸೌಜನ್ಯ ಕೇಸ್ ವಿಚಾರದಲ್ಲಿ ಬಹಳಷ್ಟು ಹೋರಾಟ ಮಾಡಿ ಕೆಲವರು ಇವರೆಲ್ಲ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ, ಏನಾಗಿದೆ ಅದಕ್ಕೆ ಅನ್ನೋದಕ್ಕೆ ಮುಂದೆ SIT ತನಿಖೆ ಆದ್ಮೇಲೆ ಅವ್ರ ಮೇಲೂ ಕ್ರಮ ತಗೊಳ್ತೀವಿ ಅಂತ ಹೇಳಿದೇವಲ್ಲ. ಇವ್ರಿಗೆ ಏನಾಗಿದೆ ಇವರಿಗೆ ಅಂದ್ರೆ ರಾಜಕೀಯ ಮಾಡ್ಬೇಕಿಲ್ಲಿ. ಹಾಗಾದ್ರೆ ನೀವು ಹೇಳ್ತಿರಲ್ಲ, ಇವತ್ತು ಬಿಜೆಪಿಯವರು ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮ್ಮ ಹಿಂದುತ್ವವಾದಿಗಳಂತ ಪ್ರಭಾಕರ್ ಭಟ್ರು ಮಾತಾಡ್ತಾ ಇಲ್ಲ, SIT ಬಗ್ಗೆ ಯಾವ್ದ್ರ ಬಗ್ಗೆ ಮಾತಾಡಿ ಎಲ್ಲರೂ ಖುಷಿಯಾಗಿದ್ದಾರೆ. ನಿಮ್ಮ ಹಿಂದೂವಾದಿಗಳು ಯಾರು ಅಲ್ಲಿ ಮಾತಾಡ್ತಿಲ್ಲ. ಬಿಜೆಪಿಯವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕಾಗಿ ರಾಜಕೀಯ ಶಕ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಧರ್ಮಸ್ಥಳವನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇದು ಖಂಡನೆ ಮಾಡ್ತಿದ್ದೀರಿ. ಕೋಟಾ ಶ್ರೀನಿವಾಸ ಪೂಜಾರಿ ಒಂದು ಲೆಟರ್ ಮಾಡಿದ್ದಾರೆ. ಯಾರಿಗೆ? ನಮ್ಮ ಅಮಿತ್ ಶಾಗೆ. ಮಹಾನ್ ದೊಡ್ಡ ನಾಯಕರು ಇವರಲ್ಲ ಅಲ್ವಾ? ಇವರು ಯೋಚನೆ ಮಾಡಬೇಕು. ಯಾಕೆ ಇವ್ರದೇ ಸರ್ಕಾರ ಕೇಂದ್ರದ ಏನು ಮಾಡ್ಬೇಕು ಇದಕ್ಕೆ? ಅಂದ್ರೆ ಯಾರೋ ಬೇರೆಯವರು ಅವರಿಗೆ ಹಣಕಾಸು ಸಹಕಾರ ಮಾಡಿದ್ದಾರೆ ಅಂತೇಳಿ ಆ ಮೂಲಕ ಅವರು ಒತ್ತಡ ಹಾಕಿ ಅಲ್ಲಿ ಹೋಗಿದ್ದಾರೆ, ಗಲಾಟೆ ಮಾಡಿದಾರೋ ರೀತಿಯಲ್ಲಿ. ಇವ್ರದೇ ಸರ್ಕಾರ ಇರ್ಬೇಕಾದ್ರು ಮಾಡಿದ್ದಾರೆ. ಹಿಂದೆ 2 ವರ್ಷ ಹಿಂದೆ ಮಾಡಲಿಲ್ಲ ಅವರು? ಬೇಕಾದಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಸೌಜನ್ಯ ವಿಚಾರದಲ್ಲಿ. ಆವಾಗ ಕಣ್ಣು ಮುಚ್ಕೊಂಡು ಕೂತಿದ್ರು. ಇವತ್ತು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ, SIT ಹಾಕಿರೋದು ಸೀದಾ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಸಹ ನಿನ್ನೆ ಸ್ವಾಗತವನ್ನು ಮಾಡಿದ್ದಾರೆ. ಅದು ಒಳ್ಳೇದಾಗಿದೆ. ನಮಗೆ ಯಾರು ಕಿಡಿಗೇಡಿಗಳಿದ್ದಾರೆ ಅವರನ್ನ ಮುಂದೆ ದಿನದಲ್ಲಿ ಅವರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತ ನಮ್ಮ ಹೆಗಡೆಯವರು ಹೇಳಿದ್ದಾರೆ. ಹಾಗಾಗಿ ಇದರಲ್ಲಿ ರಾಜಕೀಯ ಮಾಡಕ್ ಹೋಗ್ಬೇಡಿ ಬಿಜೆಪಿಯವರೇ. ನಿಮಗೆ ಬೇರೆ ರಾಜಕೀಯ ಮಾಡಕ್ ನಿಮ್ಗೆ ತಾಕತ್ತಿಲ್ಲ. ಅದರಿಂದ ಹೋದ್ ಸರಿ ಎಷ್ಟು ಕಮ್ಮಿ ಬಂದಿದ್ರೆ ಹಿಂದುತ್ವ ಮಾಡಿ ಹರೀಶ್ ಶಾ ಮತ್ತು ಯಾರೋ ಹರೀಶ ಕೊಲೆ ಇನ್ನೊಂದು ಕೊಲೆ ಅಂತ ಹೇಳ್ಕೊಂಡು ಬಹಳ ಬಿಂಬಿಸ್ಕೊಂಡು ಹೋದ್ರು. ನೀವು ಬಂದಿರೋದು 66 ಸೀಟಿ ಬಂದಿದ್ದೀರಿ. ಮತ್ತೆ ಅದು ಹಿಂದುತ್ವ ಅಂತ ಬಿಂಬಿಸ್ಕೊಳಕ್ ಹೋಗ್ಬೇಡಿ. ಅದು ನಿಮ್ಮ ಅಸ್ತಿತ್ವಕ್ಕೆ ಕಳಂಕ ಶುರುವಾಗುತ್ತೆ, ನಿಮ್ಮ ಪಕ್ಷಕ್ಕೆ ಮತ್ತೆ ಹಿನ್ನಡೆ ಆಗುತ್ತೆ. ನೆನ್ಪಿಡ್ಕೊಳ್ರಿ.